ಸಪ್ರೇಟ್ ಇದೆ. ಈಗಲೂ ಕೂಡ ಮೂವ್ ಆಗುತ್ತೆ. ವಿಗ್ರಹ ನೋಡಿ ನೋಡೋದಕ್ಕೆಲ್ಲ ಎಷ್ಟಕ್ಕೆ ಮೆಟಲ್ ಥರ ಹೀಗೆ ಇಲ್ಲ, ಅಲ್ಲೇ ಕೊರಗು ಹಿಡಿಸಿದ್ದಾರೆ. ಈಗಲೂ ಕೂಡ ರಿಟರ್ನ್ ಆಗುತ್ತೆ. ಇದರಲ್ಲಿ ಬಳೆ ತರೋದು ಮಧುಸೂದನ, ಶ್ರೀಧರ, ಪುರುಷೋತ್ತಮ, ತ್ರಿವಿಕ್ರಮ, ಒಬ್ಬ ಡಾನ್ಸರ್ ಗಿಳಿ ಹಾಗೆ ಮಾತಾಡಬೇಕು, ನವಿಲ ಹಾಗೆ ಡ್ಯಾನ್ಸ್ ಮಾಡಬೇಕು. ವೆಲ್ಕಮ್ ಟು ಚಾನಲ್. ನಾನು ನಿಮ್ಮ ಸಾಗರ್. ನಾನು ಇವತ್ತು ಬೇಲೂರು ಬಿಡಿಗೆ ಹೊಟ್ಟಿದ್ದೇನೆ. ಇಲ್ಲಿ ಯರ್ಮಳಿಂದ ಕಾರ್ಕಳದವರೆಗೆ ನಾನು ಸ್ಕೂಟಲ್ಲಿ ಹೋಗ್ತೀನಿ. ಅಲ್ಲಿಂದ ಮತ್ತೆ ಕಾರ್ ಇದೆ, ಫ್ಯಾಮಿಲಿ ಅವರೆಲ್ಲ ಬರ್ತಾರೆ, ಅಲ್ಲಿಂದ ಹೋಗುದು. ನೋಡೋಣ ಯಾರೆಲ್ಲ ಬರ್ತಾರೆ, ಏನೆಲ್ಲ ಆಗ್ತದೆ ಅಂತ ನೋಡೋಣ, ಎಂಜಾಯ್ ಮಾಡೋಣ ಬನ್ನಿ. ಹೋಗು. ಆಕ್ಚುಲಿ ಬೇಲೂರು ಸ್ವಲ್ಪ ಹತ್ತದಲ್ಲಿ ಸಿಗುತ್ತಾ ಅಂತ ಅಷ್ಟೇ. ಹಲೋ ಗೈಸ್, ನೋಡ್ಬೋದು ನಾವೀಗ ಹೋಟ್ಲಿಗೆ ಬಂದೇವೆ, ಬಜಗೋಳಿಗೆ, ಹೋಟೆಲ್ ಭುವನೇಶ್ವರಿ ಅಂತ. ಇಲ್ಲಿ ನಾವೀಗ ಬೆಳಿಗ್ಗೆ ತಿಂಡಿ ತಿಂತೇವೆ. ಅದರ ನಂತರ ಇಲ್ಲಿಂದ ಸೀದಾ ಬೇಲೂರಿಗೆ ಹೋಗ್ತೇವೆ. ಇಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವರು ಕಂಟಿನ್ಯೂಸ್ ಆಗಿ ಒಂದು ಮೆನುವನ್ನು ಹೇಳ್ತಾರೆ. ಅವ್ರು ತುಂಬ ವೈರಲ್ ಆದ ಜನ. ಆದರೆ ನಾನು ಕೇಳಿದಾಗ ಅವ್ರು ಹೇಳಿದರು, ಈಗ ಗಂಟಲು ನೋವು, ಹಾಗಾಗಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿ ನಾನು ಪರವಾಗಿಲ್ಲ ಹೇಳಿದೆ. ನೋಡಿ ನೆಕ್ಸ್ಟ್ ಯಾವಾಗ ಸಿಕ್ಕಾಗ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಹೇಳ್ತಾರಂತ. ನೋಡೋಣ. ಇಲ್ಲಿ ನೋಡಿ, ನಾವು ಒಂದು ಕಡೆ ನಿಲ್ಲಿಸಿತ್ತು ಘಾಟ್ ಸೆಕ್ಷನಲ್ಲಿ. ಒಳ್ಳೆ ವ್ಯೂ ಇತ್ತು. ಒಂದು 2-3 ಫೋಟೋ ತೆಗೆದು ಅಲ್ಲಿಂದ ಮತ್ತೆ ಹೊರಟ್ವಿ. ತುಂಬ ಮಂಗಗಳಿತ್ತು. ಅಲ್ಲಿ ಅಲ್ಲ, ರೂಮ್ ಉಂಟಾ? ಅಲ್ಲಲ್ಲ, ಒಂದು ರೂಮಲ್ಲಿ ಎಲ್ಲ ಇರ್ಲಿಕ್ಕೆ ಇಲ್ಲ, 3 ಜನ ಮಾತ್ರ ಮ್ಯಾಕ್ಸಿಮಮ್ ಅಂತೆ. ನಾನು ಮತ್ತೆ ಇವನು ಅಥವಾ ನಾನು ಮತ್ತೆ ನೀನು ಹೊರಗೆ ಮಲ್ಕ.
ನೋಡಿ ಇದು ಎಂಟ್ರೆನ್ಸ್. ಇಲ್ಲಿ ಅಂದ್ರೆ ಗೈಡ್ಗಳೆಲ್ಲ ಕೂತ್ಕೊಂಡಿರ್ತಾರೆ, ಅವರಿಗೆ ಇಂತಿಷ್ಟು ಚಾರ್ಜ್ ಅಂತ ಇರುತ್ತೆ. ಅದನ್ನು ನೀವು ಅವ್ರನ್ನ ಇದು ಮಾಡ್ಕೊಳ್ಬೇಕು, ರೆಫರ್ ಮಾಡ್ಕೊಳ್ಬೇಕು. ನಮ್ಮ ಗೈಡಿಗೆ 500 ರುಪೀಸಿಗೆ ಒಪ್ಕೊಂಡ್ರು. ಅಂದರೆ ಅದು ಗೌರ್ಮೆಂಟದ್ದೇ ಗೈಡ್, ಹಾಗಾಗಿ ಅವರು ಮೈಕೆಲ್ಲ ಹಾಕೊಳ್ಳೋದಿಲ್ಲ ಅಂತ ಹೇಳಿದರು. ಹಾಗೆ ನಾನು ತೆಗೆದೆ. ಆದರೆ ವಾಯ್ಸ್ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರ್ಬೋದು. ಅವರಂದರೆ ಮೈಕ್ ಹಾಕೊಳ್ಳಿಕ್ಕಿಲ್ಲ ಅಂತ ಹೇಳಿದರು. ಅವರು ಎಷ್ಟು ಹೇಳಿದ್ರು ಒಪ್ಪೋಗಿಲ್ಲ. ಅದಕ್ಕೆ ಮತ್ತೆ ನಾನು ಪರವಾಗಿಲ್ಲ ಇಲ್ಲ ಅಂತ ಹೇಳಿದೆ. ಹಾಗಾಗಿ ನೀವು ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕಾಗ್ತದೆ ಸೌಂಡಿಗೆ. ನೋಡೋಣ ಬನ್ನಿ. ಹಳೆಬೀಡಲ್ಲಿ ಶಿವ ಗುಡಿ. ಸೊ ಈ ಗುಡಿ ಶುರುವಾಗಿರೋದು 1170 ಸ್ಟಾರ್ಟ್ ಆಗಿದೆ. ಹಾಗೆ ಟೆಂಪಲ್ ಕಂಪ್ಲೀಟ್ ಆಗಿರೋದು 1220. ಅಲ್ಲಿಗೆ ಸುಮಾರು 103 ವರ್ಷಗಳ ಕಾಲ ಗುಡಿ ಇದೆ. ಹಾಗೆ ಟೆಂಪಲ್ ಕಟ್ಟಲಿಕ್ಕೆ ಸರ್ 3 ಜನರೇಷನ್ ಆಗಿದೆ. ಶುರು ಮಾಡಿದ್ದು ರಾಜ ವಿಷ್ಣುವರ್ಧನ, ಮಗ ವಿಜಯ ನರಸಿಂಹ, ಅವರ ಗ್ರ್ಯಾಂಡ್ ಸನ್ ವೀರಪಲ್ಲ. ಹಾಗೆ ಇದು ಹೊಯ್ಸಳ ಡೈನಾಸ್ಟಿ. ಹಳೆಬೀಡು ಕಟ್ಟಲಿಕ್ಕೆ 190 ಇಯರ್ಸ್ ಆಗಿದೆ. ಹಳೆಬೀಡು ಕಟ್ಟಲಿಕ್ಕೆ ಇದೇನು ಕಟ್ಟಲಿಕ್ಕೆ 103 ಇಯರ್ಸ್. 3 ಜನರೇಷನ್ ಹೊಯ್ಸಳ ಡೈನಾಸ್ಟಿ. ತಿರುಪತಿ ಬಾಲಾಜಿಯಿಂದ ಫೀಟ್ ಇದೆ ಪೆಡೆಸ್ಟಲ್, ಅದು 3 ಫೀಟ್ ಇದೆ. ವಿಗ್ರಹ ನೋಡಿ ವಿಷ್ಣು, ಬಟ್ ಅಲಂಕಾರ ಮಾತ್ರ ಡೆಕೋರೇಷನ್ ಲೇಡಿ ದೇವಿ ತರ ಇದೆ. ಯುಗಾದಿ ಕಳೆದ 12 ಡೇಸ್ ಅಂದರೆ ಶ್ರೀರಾಮನವಮಿ ಟೈಮಲ್ಲಿ ಫೆಸ್ಟಿವಲ್. ಗುಡಿ ಒಳಗಡೆ ಪಿಲ್ಲರ್ಗಳು 48 ಇದೆ. ಎಲ್ಲ ಚೇಂಜಸ್. This is one of the best pillar in this ಇದು ನರಸಿಂಹನ ಸ್ತಂಭ. ಇವತ್ತು ಬೆಳಗ್ಗೆ ಮತ್ತೆ ಸಂಜೆ ದೇವರಿಗೆ ಪೂಜೆ ಆಗುತ್ತಲ್ಲ, ಆ ಸಮಯದಲ್ಲೂ ಈ ಕಂಬಕ್ಕೂ ಪೂಜೆ ಆಗುತ್ತೆ. ಮಾರ್ನಿಂಗ್ ಮತ್ತೆ ಈವ್ನಿಂಗ್. ಈ ಕಂಬಕ್ಕೆ ಪೂಜೆ ಆದರೆ ಇಡೀ ಟೆಂಪಲ್ಗೆ ಪೂಜೆ ಆದಾಗ. ಹೇಗಂದ್ರೆ ಗುಡಿ ಹೊರಗಡೆ ಏನು ಕಾರ್ವಿಂಗ್ ಇದೆ ಅಲ್ಲಿರೋ ಹೈಲೈಟ್ಸ್ ಎಲ್ಲ ಇದರಲ್ಲಿ ಇಟ್ಸ್ ಲೈಕ್ ಟೋಟಲ್ ಇಂಡೆಕ್ಸ್ ಆಫ್ ದ ಟೆಂಪಲ್. ಎಲ್ಲ ಒಂದೊಳ್ಳೆ ಇದೆ. ಇಡೀ ಟೆಂಪಲ್ ರೌಂಡ್ ಹಾಕೋದು ಒಂದೇ. ಈ ಒಂದು ಕಂಬನ ರೌಂಡ್ ಹಾಕೋದು ಇಂಡೆಕ್ಸ್ ಪಿಲ್ಲರ್ ಇದು ಸರ್. ಈ ಕಂಬನ 330 ಇಯರ್ಸ್ ಸ್ಟಾರ್ಟ್ ಆಗಿದೆ. ಮನುಷ್ಯ ನಿಂತು ಜಾಗದಲ್ಲಿ ತಿರುಗಿಸ್ಬೋದು. ಎಷ್ಟು ಹೌದು 330 ಇಯರ್ಸ್. ಬಟ್ ಇದನ್ನ ಈಗ ರೊಟೇಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಟೆಂಪಲ್ ಮೇಲೆ ಈ ಥರ ಒಂದು ಟವರ್ ಇದೆ ಶಿಖರ. ಅದು ಕಾಲಕ್ರಮೇಣ ವಾತಾವರಣಕ್ಕೆ ಈ ಕಂಬದ ಲೈಕ್ ಸ್ಟೋನ್ ಬಾಲ್ ಬೇರಿಂಗ್ ಸಿಸ್ಟಮ್. ಅದನ್ನು ಸ್ಟೋನಲ್ಲಿ ಮಾಡಿದ್ದಾರೆ ಬಾಲ್ ಬೇರಿಂಗ್ ಅನ್ನಿ. ಎಲ್ಲಿಂದ ಸರ್ ಅಲ್ಲಿ ಇಷ್ಟು ಮನೆಗೆ ತಿರುಗಿಸಿ ಇಲ್ಲಿ ಬಂದಂಥ ಜನಗಳಾಗಲಿ ಟೂರಿಸ್ಟ್ಗಳಾಗಲಿ ರೊಟೇಟ್ ಮಾಡೋದಕ್ಕೆ ಟ್ರೈ ಮಾಡಿ ಶಿಲ್ಪಿ ನೋಡಿ ಕಂಬದಲ್ಲಿ ಎಲ್ಲ ಥರ ಬಟ್ ಇದೊಂದು ಮಾತ್ರ ಪ್ಲಾಂಟ್ ಇದೆ, ಎಂಟಿ ಇದೆ, ಪರ್ಪಸ್ಲಿ ಪ್ಲಾಂಟ್. ನನಗಿಂತ ಒಳ್ಳೆ ಆರ್ಟಿಸ್ಟ್ ಬೇರೆ ಯಾರು ಇದ್ರೆ ಸೊ ಇದು ಬಂದು ಮಾಡಲಿ. ಫ್ಯೂಚರಲ್ಲಿ ನನಗಿಂತ ತುಂಬ ಒಳ್ಳೆ ಯಾರು ಇದ್ರೆ ಆರ್ಟಿಸ್ಟ್ ಓಪನ್ ಚಾಲೆಂಜ್. ಇದನ್ನೆಲ್ಲ ಹೇಳಿದ್ರು ದೇವರು ಬರೀ ಆಕಾರವಿಲ್ಲ, ನಿರಾಕಾರಿ ಅಂತ ಹೇಳ್ತಾರೆ. ಅಂದರೆ ದೇವರಿಗೆ ರೂಪ ದೇವರಿಗೆ ಸರ್ವತ್ರ ಇದೆ. ನೋಡಿ ಪ್ರತಿ ವಿಗ್ರಹದಿಂದ ಗ್ಯಾಪ್ ಇದೆ, ಆ ವಿಗ್ರಹ ಇಲ್ಲಿ ಕೂಡ ಕಾರ್ವಿಂಗ್ಸ್ ಇದೆ.
ಚಿಸಲ್ ಎಲ್ಲ ಹೇಗೆ ಹೊಂದಿರ್ಬೋದು, ಚಿಸಲ್ ಹ್ಯಾಮರ್ ಎಲ್ಲ ಇವರೊಂದು ಪಿಲ್ಲರ್ ಅಂದಾಜಲ್ಲಿ 4-5 ಟನ್ಸ್ ರೈಟ್. ಅದನ್ನು ಹೇಗೆ ಕೆತ್ತಿದ್ದಾರೆ ಒಳಗೆ ಸೈಡಿಂದ. ಇದೆಲ್ಲ ಹಾಂ ಹಾಂ ಇಲ್ಲಿಂದ ಹೌದು. ದೇವತೆಗಳು ರಾಕ್ಷಸರು ಅಮೃತನ ಕಡಿತಾರೆ. ಸಮುದ್ರಕ್ಕೆ ಸರ್ಪ ಇದೆ, ಬಂಗಾರ ಪರ್ವತ ಕೂಡ ಇದೆ. ಯಾವ ಮೂಲೆ ನೋಡಿದ್ರು ಅಷ್ಟೇ, ಕೆಳಗಡೆಯಿಂದ ಎನಿ ಕಾರ್ನರ್ಸ್ ಗೋ ಟು ದ ಪರ್ಫೆಕ್ಟ್ ಅಲೈನ್ಮೆಂಟ್, ಪರ್ಫೆಕ್ಟ್ ಸಿಮಿಟ್ರಿ, ಜಾಮೆಟ್ರಿ. ಟೈಮಲ್ಲಿ ಮಿಷನರಿ ಏನಿಲ್ಲ, ಅಲ್ಲಿ ಹ್ಯಾಂಡ್ ಕೆಲಸ ಎಡ್ಜಿದಲ್ಲ, ಆ ಎಡ್ಜ್ ಶೇಪ್ ನೋಡಿ ಮೇಲೆ ಎರಡು ಬೀಳ್ತಾರೆ. ಯಾವ ಮೂಲೆ ನೋಡಿದ್ರು ಪರ್ಫೆಕ್ಟ್. ಯಾವ ಚೂಪಿಂದ ನಾವು ಇದು ಮಾಡಿದ್ರೆ ಒಂದೇ ಲೆಕ್ಕ ಚೂಪು. ಹಾಂ 48 ಪಿಲ್ಲರ್ಸ್ ಇದೆ. ಒಂದು ಕಂಬ ಇಟ್ಟದ್ದು, ಒಂದು ಕಂಬ ಇಲ್ಲ ನೋಡಿ. ಕಂಬ ನೋಡಲಿಕ್ಕೆ ಸ್ಟಾರ್ ಶೇಪ್, ನಕ್ಷತ್ರ. ಇದು ನೋಡಿ ಅಂಬ್ರೆಲ್ಲ, ಇದು ನೋಡಿ ಲೋಟಸ್, ಇದು ನೋಡಿ ಕ್ಯಾಶ್, ಇದು ಇದೆಯಲ್ಲ ಇದು ಸುದರ್ಶನ, ವಿಷ್ಣು ಚಕ್ರ ಬರುತ್ತಲ್ಲ ಅದರ ಸುದರ್ಶನ ಚಕ್ರ, ಡೈಮಂಡ್. ಆಮೇಲೆ ಎಲ್ಲ ಕಂಬ ಅಬ್ಸರ್ವ್ ಮಾಡಿ, ಎಲ್ಲ ಕಂಬದಲ್ಲೂ ಆಲ್ಮೋಸ್ಟ್ ನೆಕ್ಲೆಸ್ ಇಲ್ಲಿ ನೋಡಿ ಎಲ್ಲದರಲ್ಲಿದೆ, ಎಲ್ಲ ಬ್ಯಾಂಗಲ್ಸ್ ನೋಡಿ. ಎಲ್ಲ ಬ್ಯಾಂಗಲ್ಸ್ ಮಾಡಲಿಕ್ಕಾಗಲ್ಲ, ಅಷ್ಟು ಇದೆಲ್ಲ ಬ್ಯಾಂಗಲ್ಸ್ ಇದೆ. ನೋಡಿ ಪೆಂಡೆಂಟ್ ಇದೆಲ್ಲ, ಅದಕ್ಕೆ ಇಂಟರ್ನ್ಯಾಷನಲ್ ಜ್ಯುವೆಲರಿ ಕೌನ್ಸಿಲ್ ಅಂತಾರಾಷ್ಟ್ರೀಯ ಮದುವೆ ಬೆಳ್ಳಿಗೆ ಇದೆಲ್ಲ If we check all these points, before marriage, then afterwards it has to be. ಕ್ವೀನ್ ಶಾಂಟ್ ಅಲ್ಲ, ಶಾಂತಳಿಗೆ ಬಂದಂಥ ಕವರ್ಗಳನ್ನ ಪೆಂಡೆಂಟ್ ಇದೆಲ್ಲ ಪೈಪಿನ ಈಗಲೂ ಕೂಡ ಇವನ್ ಟುಡೇ ಪಾಸಿಬಲ್ ಟು ಮೂವ್ ಓವರ್. ಅದನ್ನ ಅದೇ ವಿಗ್ರಹದಲ್ಲಿ ಸಪ್ರೇಟ್ ಮಾಡಿದ್ದಾರೆ, ಪೆಂಡೆಂಟ್ ಎಲ್ಲ ಅದು ಸಪ್ರೇಟ್ ಇದೆ, ಈಗಲೂ ಕೂಡ ಮೂವ್ ಆಗುತ್ತೆ. ವಿಗ್ರಹ ನೋಡಿ ನೋಡೋದಕ್ಕೆಲ್ಲ ಯೋಚನೆ ಮೆಟಲ್ ಥರ ಇದೆ, ಬಟ್ ಎಲ್ಲ ಎಂಟೈರ್ ಟೆಂಪಲ್ ಆಮೇಲೆ ಆರ್ಚ್ ಇದೆ, ಪಿಲಿ ಪೇಪರ್ ಕೂಡ ಮಾಡೋಕ್ಕಾಗಲ್ಲ. ಇದೆಲ್ಲ ಫುಲ್ ಒನ್ ಸ್ಟೋನ್, ಇದೆಲ್ಲ ಡಿಟ್ಯಾಚಬಲ್. ಇಲ್ಲೊಂದು ಪಕ್ಷಿ ಇದೆ ನೋಡಿ, ಇಟ್ಸ್ ಅನ್ ಇಮ್ಯಾಜಿನರಿ ಬರ್ಡ್. ಅದು ಪಕ್ಷಿ, ಅದು ಕೊಕ್ಕು ನೋಡಿ, ಪ್ಯಾರೆಟ್. ಅದು ಭಾಳ ಇದೆಯಲ್ಲ, ಪೀಕಾಕ್ ಥರ ಇದೆ. ಒಬ್ಬ ಡಾನ್ಸರ್ ಗಿಳಿ ಹಾಗೆ ಮಾತಾಡಬೇಕು, ನವಿಲ ಹಾಗೆ ಡಾನ್ಸ್ ಮಾಡ್ತಾರೆ, ಸಿಂಬಾಲಿಕ್ ಮೀನಿಂಗ್. ಅಲ್ಲಿ ಎರಡು ಮನೆ ಕಾಣುತ್ತೆ ರೈಟ್ ಹ್ಯಾಂಡ್ ಅಲ್ಲಿ. ಅಮಂಗ್ ದಿ ಫ್ರಂಟ್ ಬ್ಯಾಂಗಲ್ ಇವನ್ ಟುಡೇ ಪಾಸಿಬಲ್ ಟು ನಾಟ್ ಇಟ್. ಅಲ್ಲೇ ಕೊರೆದು ಬಿಡಿಸಿದ್ದಾರೆ, ಕೊಡಿಸಿಲ್ಲ ಅದನ್ನ ಈಗ ಕೊಡಿಸಿಲ್ಲ, ಅಲ್ಲೇ ಕೊರೆದು ಒಂದೇ ಬಿಡಿಸಿದ್ದಾರೆ. ಈಗಲೂ ಕೂಡ ರೊಟೇಟ್ ಆಗುತ್ತೆ. ಇದರಲ್ಲಿ ಬಳೆ ತಿರುಗುತ್ತೆ, ಇದರಲ್ಲಿ ಬೈಟಿನ ಇಲ್ಲಿ ನೋಡಿ, ಇಲ್ಲಿ ನೋಡಿ ಸ್ನಾನ ಆದ್ಮೇಲೆ ಎರಡು ಕೈಯಿಂದ ಜಡೆ ಸ್ಕ್ವೀಸಿಂಗ್
ಕೆಳಗಡೆ ನೋಡಿ ವಾಟರ್ ಡ್ರಾಪ್ಸ್ ಕಲೆಕ್ಟ್ ಆಗುತ್ತೆ ಮಣಿ ಮಣಿ ಆ ಪಟ್ಟಿ ಮೇಲೆ ನೋಡಿ ಶಿಲ್ಪಿಗಳು ಹೆಸರು ಹಾಕೊಂಡಿದ್ದಾರೆ. ಸ್ವಸ್ತಿಕ ಶ್ರೀ ಮಧು ಬಳ್ಳಿಗಾವಿಯ ರವಾಡಿ 4 ಜನರ ಹೆಸರು. ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ತಾಲೂಕು ಬಳ್ಳಿಗಾವಿಯ ಬಂದ ಶಿಲ್ಪಿಗಳ ಹೆಸರು ಮಾಡ್ತಾರೆ. 4 ಜನ ಶಿಲ್ಪಿಗಳು. ನಾಟ್ಯರಾಣಿ ಶಾಂತಲೆ ಹುಟ್ಟುದು ಕೂಡ ಬಳ್ಳಿ. ಈ ವಿಗ್ರಹದಲ್ಲಿ ಅಲ್ಲಿಯ ಅಪ್ಸರೆ ಇದರ ವಿಗ್ರಹದ ಮೇಲ್ಗಡೆಯಲ್ಲಿ ಶ್ರೀ ರಂಗನಾಥ ಸ್ವಾಮಿ ಮೇಲೆ ಬಲಿಸ್ತಾರೆ. ಮೇಲಿದು ಆದಿಶೇಷ 7 ಚಿಕ್ಕ ಬಾಕ್ಸಲ್ಲಿ ಶಂಸು ಚಂದ್ರ 24 ರೂಪಗಳು ಕೇಶವ ಮಾಧವ ಮಧುಸೂದನ ಶ್ರೀಧರ ಪುರುಷೋತ್ತಮ ತ್ರಿವಿಕ್ರಮ ವಾಸುದೇವ ಒಂದೇ ಕಲಾಗಿದೆ. 24 ವೈಕುಂಠ ದ್ವಾರಪಾಲಕರು ಜಯ ಬೇಲೂರಿನ ಆರ್ಕಿಟೆಕ್ಚರ್ನ ಉಳಿದ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಇರ್ತದೆ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಬೆಲ್ ಐಕಾನ್ ಒತ್ತಿ. ಬಾಯ್.